ಕನ್ಫ್ಯೂಷನ್ ಶುರು ಆಯ್ತು. ವಿಕ್ರಮ್, ಹಂಗಿರ್ಬೋದು ಹಾ. ವಿಕ್ರಮ್ ಹಾಸ್ಪಿಟಲ್ ಹ್ಮ್. ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಹ್ಮ್. ರಜನಿಕಾಂತ್ ಬಂದಿದ್ರು. ಹ್ಮ್. ಬಂದ್ಬಿಟ್ಟು ಸುಮಲತಾ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹ್ಮ್. ಒಂದ್ ಕೆಲಸ ಮಾಡಿ, ಇಲ್ಲಿದ್ರೆ ಹ್ಮ್. ತುಂಬಾ ಗಲಾಟೆ ಆಗುತ್ತೆ, ಹ್ಮ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಜನಗಳು ಕ್ರೋಶ ಮಾಡ್ತಾರೆ, ಹ್ಮ್. ರಜನಿಕಾಂತ್ಗೆ ಅಲ್ಲಿ ಟ್ರೀಟ್ ಮಾಡಿದ್ರು, ಹ್ಮ್. 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 ಅಲ್ಲಿಗೆ ಹೋಗ್ಬಿಡಿ ಮಾಡೋಣ ಅಂತ. ಸರಿ ಏನ್ಬಿಟ್ಟು ರೆಡಿ ಆಯ್ತು. ಹ್ಮ್. ಅವಾಗ ಸಿದ್ದರಾಮಯ್ಯನವರೇ CM ಆಗಿದ್ರು. ಹ್ಮ್. ಶೇಖಿ ನೀನ್ ಬರ್ಬೇಕು ಅಂತ ಅವ್ನು ಹೇಳ್ದ. ಸರಿ ಏನ್ಬಿಟ್ಟು, ನೀವು ಯು ವೋಂಟ್ ಬಿಲೀವ್, ನಾನು ಬೆಂಗಳೂರಿಗೆ ಅಲ್ಲೇ ಅವನ ಜೊತೆ ಇದ್ನಲ್ಲ, ನನ್ನ ಹತ್ರ ಒಂದು ಪ್ಯಾಂಟು ಒಂದು ಶರ್ಟ್ ಎಕ್ಸ್ಟ್ರಾ ಇತ್ತು ಅಷ್ಟೇ. ನಾನು ಹಾಕೊಂಡಿದ್ದು ಒಂದು ಪ್ಯಾಂಟು ಒಂದು ಶರ್ಟ್. ಹ್ಮ್. ಇಮಿಡಿಯೇಟ್ ಆಗಿ ನನಗೆ ಹ್ಮ್. ವೀಸಾ ಮಾಡಿಸಿ ಹ್ಮ್. ನಾನು ಈವ್ನಿಂಗ್ ಐ ಫ್ಲೂ ಹ್ಮ್. ಸಿಂಗಾಪುರ್ಗೆ. ನಾನು ಈವ್ನಿಂಗ್ ಹೋದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನನ್ನ ಇದ್ರಲ್ಲಿ ಬಂದರು, ಹ್ಮ್. ಕರ್ಕೊಂಡು ಹೋದ್ವಿ. ನೋಡ್ಬಿಟ್ಟು ಅಲ್ಲಿರೋ ಡಾಕ್ಟ್ರು, ವಿಲ್ ಹ್ಯಾವ್ ಟು ಎವ್ಯಾಲ್ಯೂಯೇಟ್, ಐ ಕ್ಯಾನಾಟ್ ಟೆಲ್ ಯು, ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ. ಒಂದು 2-3 ದಿವಸ ಟೆಸ್ಟ್ ಮಾಡಿದ್ರು. ಹ್ಮ್. 15 days ಹಿ ಬಿಕೇಮ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಹ್ಮ್. ನಾನು ಒಂದು ತಿಂಗಳು ಅಲ್ಲೇ ಇದ್ದೆ. ಹ್ಮ್. ಅವನ ಜೊತೆ 15 ದಿವಸ ಹಾಸ್ಪಿಟ್ಲಲ್ಲಿ ಓಡಾಡಿಕೊಂಡು ಆಮೇಲೆ 15 ದಿವಸ ಆಚೆ ಇದ್ದು ನಾನು ಹಿಂದಕ್ಕೆ ಬಂದೆ. ಯಾತಕ್ಕೆ ಇದು ಹೇಳ್ತೀನಿ ಅಂದರೆ, ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಎಲ್ರಿಗೂ ಒಂದೇ ಅಲ್ಲ. ಕೆಲವ್ರಿಗೆ ಪಾಪ ಸಣ್ಣದ ನ್ಯೂಮೋನಿಯಾ ಆಗುತ್ತೆ, ಹೊರಟೋಗ್ಬಿಡ್ತಾರೆ. ಹ್ಮ್. ಹ್ಮ್. ಕೆಲವರಿಗೆ ನ್ಯೂಮೋನಿಯಾ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಹಾರ್ಟ್ ಫೇಲ್ ಆಗುತ್ತೆ, ಹಿಂದಕ್ಕೆ ಬರ್ತಾರೆ. ಅಂಬರೀಷ ವಾಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ವಿತ್ ದ ಪ್ರಾಬ್ಲಮ್ಸ್ he had, he would have really had he came back completely normal.